ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯಉದೀರ್ಯ ನಷ್ಟಪ್ರಾಯಶೋ ಭದ್ರೇಷು ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನಷ್ಮಹಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಹಿರುಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದಿನತಾರಿಣಂ ಪರಮಾನಂದಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಸೂಕ್ಷ್ಮಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಶ್ರೀ ಪ್ರಭು, ಜಯ ಶ್ರೀ ಗುರುದೇವ್. ಹರೇ ಕೃಷ್ಣ. ನಾವಿವಾಗ ಶ್ರೀಮದ್ ಭಾಗವತಂ 7th canto 10th chapter. ಇವಾಗ ಡೈರಿ ಇಟ್ಕೊಂಡ್ಬಿಡ್ತೀನಿ. ಓಕೆ, ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ಭಗವಂತ ಅಷ್ಟು ವರ ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಭಗವಂತ ಅದಕ್ಕೆ ನಿಮ್ಗೆ ಏನ್ ವರ ಬೇಕು ಕೇಳು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಬಂದು ವರದರಾಜನಲ್ವಾ, ಎಲ್ಲಾ ವರಗಳು ಏನ್ ವರ ಕೇಳಿದ್ರೆ ಅವನು ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಆದ್ರೆ ಬಟ್ ಇಲ್ಲಿ ಬಂದು ಪ್ರಹ್ಲಾದ್ ಮಹಾರಾಜು ಆ ತರ ಭೌತಿಕ ವರಗಳು ಬೇಡ ಅಂತ ಹೇಳ್ತಾರೆ. ಯಾಕೆ? ಭೌತಿಕ ವರಗಳು ಕೇಳಿದ್ರೆ ಮನಸ್ಸು, ಧರ್ಮ, ಮತ್ತೆ ಜ್ಞಾನ, ಐಶ್ವರ್ಯ, ಬಲ, ಸತ್ಯ ಎಲ್ಲ ಏನಾಗುತ್ತಂತೆ, ಭೌತಿಕವಾಗ ನಾವು ಜಾಸ್ತಿ ಆಸೆ ಪಡುವಾಗ ಇದೆಲ್ಲ ನಮಗೆ ಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಅವರು ಬೇಡ ಅನ್ಕೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಮತ್ತೆ ಮತ್ತೆ ನಾವು ಇಂದ್ರಿಯ ಸುಖ ಅನುಭವಿಸಿದ್ರೆ ಏನಾಗುತ್ತೆ, ಮತ್ತೆ ನಾವು ನರಕಕ್ಕೆ ಹೋಗ್ತೀವಿ. ಸೊ ಆ ತರ ಇಂದ್ರಿಯ ಸುಖಲ್ಲಿ ನಮ್ಗೆ ಮುಳುಗಿಬಿಡುತ್ತೆ, ಅಜ್ಞಾನದಲ್ಲಿ ನಾವು ಬಿದ್ದ್ಬಿಡ್ತೀವಿ. ಏನು ಅವ್ರು ಅದಕ್ಕೆ ಬೇಡ ಅನ್ನು ಕೇಳ್ತಾ ಇದ್ದಾರೆ. ಸೊ ಆ ತರ ಹೇಳುವಾಗ ಭಗವಂತ ನನ್ಗೂ ಯಾವೊಂದು ಭೌತಿಕ ಆಸೆ ನಾವು ಕೇಳಬಾರ್ದು, ಆ ವರ ನಮ್ಗೆ ಕೊಡಿ. ನೋಡಿ, ನಿಮ್ಮ ಹತ್ರ ಯಾರಾவது ವರ ಕೇಳಿದ್ರೆ ಏನ್ ಹೇಳ್ತೀರಾ, ಒಂದು ದೊಡ್ಡ ಲಿಸ್ಟ್ ಕೊಟ್ಬಿಡ್ತೀರಾ. ಆದ್ರೆ ಇಲ್ಲಿ ಪ್ರಹ್ಲಾದರು ನಾವು ಭೌತಿಕವಾಗಿ ಯಾವೊಂದು ಆಸೆ ನಮ್ಗಿರಬಾರ್ದು, ಯಾವೊಂದು ಆಸೆ ಬರಬಾರ್ದು, ಆ ತರ ಒಂದು ಬರಬೇಕು. ಸೊ ಈ ತರ ಕೇಳ್ತಾರೆ ಅವರು. ಯಾಕಂದ್ರೆ ಭಗವಂತನು ಏನ್ ವರ ಕೊಡೋಕೆ ಸಿದ್ಧವಾಗಿದ್ದಾರೆ. ಯಾಕಂದ್ರೆ ಭಗವಂತ ಪೂರ್ಣ ಪುರುಷೋತ್ತಮನು, ದೇವೋತ್ತಮ ಪರಮ ಪುರುಷನು. ಸೊ ಪೂರ್ತಿ ಭಗವಂತನ 6 ಐಶ್ವರ್ಯಗಳು ಪೂರ್ಣವಾಗಿದೆ. ಭಗವಂತನ ನೋಡಿದ್ರೆ ಎಲ್ಲಾ ದುಃಖಗಳು ಹೋಗುತ್ತೆ, ಸಕಲ ಐಶ್ವರ್ಯಗಳು ಅವ್ರಿಗೆ ಸಿಕ್ಕುತ್ತೆ. ಆದ್ರೆ ಇವರು ಭಗವಂತನೇ ಬಂದು ಕೇಳ್ತಾರೆ, ಆದ್ರೆ ಇವರು ನಮ್ಗೆ ಏನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೊ ನಮ್ಗೆ ಒಂದು ಮೆಟೀರಿಯಲ್, ಈ ಭೌತಿಕ ವಸ್ತುಗಳೇ ಬೇಡ, ಈ ತರ ಹೇಳಿದಿಂದ ಭಗವಂತ ನೋಡ್ತಾರೆ. ಓಕೆ, ಆದ್ರೆ ನಾವು ಏನ್ ಕೊಡ್ತೀನೋ ಅದು ನೀವು ತಗೊಳ್ಳಿ. ಏನ್ ಹೇಳಿಬಿಟ್ಟಿದ್ದಾರೆ ನಿನ್ನೆ, ಅದಾವುದು ಒಂದು ಮನ್ವಂತರ, ಒಂದು ಮನು ಕಾಲ, 71 ಚತುರ್ಯುಗಗಳಲ್ವಾ. ಸೊ ಅಷ್ಟು ಕಾಲ ನೀವು ಇಲ್ಲಿ ಜೀವಿಸಬೇಕು. ಸಂತೋಷವಾಗ ನೀವು ಎಲ್ಲರಿಗೂ ಏನ್ ಮಾಡಬೇಕು, ಭಕ್ತಿ ಕೊಡಬೇಕು, ಎಲ್ಲಾನೇ ನೀವು ಅನುಭವಿಸಬೇಕು ಅಂತ ಹೇಳ್ತಾರೆ. ಸೊ ಈ ತರ ಹೇಳ್ಬಿಟ್ಟು ಮತ್ತೆ, ಯಾಕಂದ್ರೆ ನೀವು ಎಲ್ಲರಿಗೂ ಒಳ್ಳೇದೇ ಮಾಡ್ತೀರಾ, ಎಲ್ಲರಿಗೂ ಭಗವಂತನ ಬಗ್ಗೆ ಭಕ್ತಿ ಹೇಳ್ಕೊಡ್ತೀರಾ. ಯಾಕಂದ್ರೆ ಯಾವಾಗ ಭಗವಂತನ ಚಿಂತನೆಯಲ್ಲೇ ನೀವು ಇರ್ತೀರಾ. ಅದೇ ಇಲ್ಲಿ ಅವರು ಹೇಳ್ತಾ ಇರೋದು, ಯಾವಾಗ ನೀವು ಭಗವಂತನ ಚಿಂತನೆಯಲ್ಲಿ ಇರ್ತೀರಾ. ಆಕ್ಚುಲಿ ನಿಮ್ಮ ಹತ್ರ ಒಂದು ಪ್ರಶ್ನೆ. ಆಕ್ಚುಲಿ ಅವ್ರು ಬಂದು ಯಾಕೆ ನಮಗೂ ಭೌತಿಕ ಆಸೆ ಬೇಡ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ಲಾಸ್ಟ್ ಅಧ್ಯಾಯಲ್ಲಿ ನೋಡಿದೀವಿ, 9ನೇ ಅಧ್ಯಾಯಲ್ಲಿ ಏನ್ ನೋಡಿದೀವಿ, ನನ್ನ ತಂದೆಗೂ ಸಕಲ ಐಶ್ವರ್ಯಗಳು ಇತ್ತು. ಸಕಲ ಐಶ್ವರ್ಯಗಳಿತ್ತು, ಅಷ್ಟು ದೊಡ್ಡ ಆಯುಷ್ ಇತ್ತು. ಮತ್ತೆ ಒಂದು ನಿಮಿಷ, ಸರಿ 23 ಶ್ಲೋಕ ಅನಿಸುತ್ತೆ. ಆಯುಹು ಶ್ರಿಯೋ ವಿಭವ, ಇದು 3 ಇತ್ತು.
ಇಲ್ವಾ? ಆಯುಹು ಆಯುಷು, ಅಷ್ಟು ದೊಡ್ಡ ಆಯುಷ್ ಇತ್ತು. ಶ್ರೇಯ ಅಷ್ಟು ಐಶ್ವರ್ಯ ಇತ್ತು. ವಿಭವ ಅಷ್ಟೊಂದು ಫೇಮ್, ನೇಮ್ ಅಂಡ್ ಫೇಮ್ ಹೇಳ್ತಾರಲ್ವ, ಸೊ ಆ ಥರ. ಸೊ ಆ ಥರ ಅಷ್ಟು ಪೂರ್ಣವಾಗಿದೆ ಅವ್ರಿಗೂ, ಪೂರ್ಣವಾಗಿತ್ತು. ಆದರೆ ಅವರು ಲಾಸ್ಟ್ ಏನಾಗಿದೆ, ಏನೇ ಇಲ್ಲ, ಎಲ್ಲ ಬಿಟ್ಟು ಹೋಗಿದ್ದಾರೆ. ಆ ಥರ ನಮಗೂ ಬೇಡ. ಅದೇ ಥರ ಈ ಥರ ಪ್ರಹ್ಲಾದರು ಹೇಳ್ತಾರಲ್ವಾ, ಅದೇ ಥರ ನೀವು ನೋಡಿದರೆ ಕುಂದಿ ಮಹಾರಾಣಿ, ಕುಂದಿ ಮಹಾರಾಣಿ ನಮಗೂ ಕುಂದಿ ಮಹಾರಾಣಿ ಪ್ರಾರ್ಥನೆಗಳಲ್ಲಿ ಫಸ್ಟ್ ಕ್ಯಾಂಟಲ್ಲಿ ಬರುತ್ತೆ, 8ನೇ ಅಧ್ಯಾಯಲ್ಲಿ ಜನ್ಮೈಶ್ವರ್ಯ ಶ್ರುತಿ ಶ್ರೀಪೇರ್ ಏತಮಾನಂ ಮತಃ ಪುಮಾನ್ ನೈವರ್ತಹತಿ ಅಭಿತಾತುಂ ವೈತ್ವಂ ಅಕಿಂಚನ ಗೋಚರಂ. ಸೊ ಏನು ಅಂದರೆ, ಓ ದೇವೋತ್ತಮ ಪರಮ ಪುರುಷ, ನಿಮ್ಮನ್ನೇ ಬಿಟ್ಟು ನಮ್ಗೇನು ಬೇಡ. ಈ ಭೌತಿಕ ವಸ್ತುಗಳು ಏನು ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ಈ ಭೌತಿಕ ವಸ್ತುಗಳು ನಮಗೂ ಅಹಂಕಾರ ಬರೋದಿಂದು ಅಹಂಕಾರನ ಕೊಟ್ಬಿಡುತ್ತೆ. ಏನೇನು ಈ ಥರ ಗೌರವವಾದ ಇರೋ ಒಂದು ಕುಟುಂಬದಲ್ಲಿ ಹುಟ್ಟೋದು, ಓ ನಾ ಈ ಥರ ಒಂದು ಗೌರವವಾದ ಇರೋ ದೊಡ್ಡ ಅಂತಸ್ತು, ಆ ಥರ ಒಂದು ದೊಡ್ಡ ಫ್ಯಾಮಿಲಿಲಿ ನಾವು ಹುಟ್ಟಿದ್ದೀನಿ. ಆಮೇಲೆ ಅಷ್ಟು ಐಶ್ವರ್ಯ, ಯಾರೆಲ್ಲ ಐಶ್ವರ್ಯ ಜಾಸ್ತಿ ಇದೋ ಅವ್ರಿಗೂ ಸ್ವಲ್ಪ ಅಹಂಕಾರ ಬಂದ್ಬಿಡುತ್ತೆ. ನೆಕ್ಸ್ಟು ಜಾಸ್ತಿ ಓದಿರೋರು, ಜಾಸ್ತಿ ಓ ನಾವು ಆ ಥರ PhD ಅದು ಓದಿದ್ದೀನಿ, ಇದು ಓದಿದ್ದೀನಿ, ಡಾಕ್ಟ್ರು ಇಂಜಿನಿಯರ್ ಹೇಳ್ತಾರಲ್ವ, ಸೊ ಆ ಥರ ನಾವು ಅದು ಓದಿದ್ದೀನಿ ಇದು ಓದಿದ್ದೀನಿ, ಈ ಥರ ನಮ್ಗೆ ನೀವು ಬಂದು ಅಡ್ವೈಸ್ ಕೊಡಬೇಡ, ಆ ಥರ ಹೇಳ್ತಾರೆ. ಓಕೆ, ಅವಾಗ ಅವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ. ಮತ್ತೆ ಸೌಂದರ್ಯ ಅಷ್ಟೊಂದು ಏನು ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಸೊ ಈ ಥರ ಎಲ್ಲ ಆಗ್ತಾರಲ್ವ, ಸೊ ಆ ಥರ ದೊಡ್ಡ ಸೌಂದರ್ಯವಾಗಿರೋರ್ಗೂ ಅಹಂಕಾರ ಬರುತ್ತೆ. ಏನೇನು ಒಳ್ಳೆ ಫ್ಯಾಮಿಲಿಲಿ ಹುಟ್ಟೋದು, ಅದು ಈ ಕುಲದಲ್ಲಿ ನಾವು ಹುಟ್ಟಿದ್ದೀನಿ, ಓ ನಾ ಬಂದು ಒಂದು ದೊಡ್ಡ ಬ್ರಾಹ್ಮಣ ಕುಟುಂಬದಲ್ಲಿ ಈ ಥರ ಹುಟ್ಟಿದ್ದೀನಿ, ಇಲ್ಲಾಂದ್ರೆ ದೊಡ್ಡ ಕ್ಷತ್ರಿಯ ರಾಜವಂಶಲ್ಲಿ ನಾವು ಹುಟ್ಟಿದ್ದೀನಿ, ಸೊ ಇದೆಲ್ಲ ಅಹಂಕಾರ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು, ಈ ಥರ ಗೌರವವಾದ ಫ್ಯಾಮಿಲಿ, ಆಮೇಲೆ ಐಶ್ವರ್ಯ, ದೊಡ್ಡ ಜ್ಞಾನ, ಓಕೆ, ಆಮೇಲೆ ಸೌಂದರ್ಯ, ಸೊ ಈ 4 ಇದ್ರೆ ಅವ್ರಿಗೆಲ್ಲ ಅಹಂಕಾರ ಬರುತ್ತೆ. ಸೊ ಆ ಥರ ಅಹಂಕಾರ ಬರುವಾಗ ಭಗವಂತ ನಿನ್ನ ಹತ್ರ ಬರಕ್ಕಾಗಲ್ಲ, ನಿನ್ನ ಭಕ್ತಿಗೆ ಬರಕ್ಕಾಗಲ್ಲ ಸ್ವಾಮಿ. ಯಾರು ಹೇಳೋದು? ಕುಂದಿ ಮಹಾರಾಣಿ. ಅದೇ ಥರ ಇಲ್ಲಿ ಪ್ರಹ್ಲಾದರು ಅದೇ ಹೇಳ್ತಾ ಇದ್ದಾರೆ. ನನ್ನ ತಂದೆಗೆ ಇದೆಲ್ಲ ನಾವು ನೋಡಿದ್ದೀನಿ, ಏನು ಆಯುಷು, ಶ್ರೇಯ, ವಿಭವ, ಸೊ ಇದೆಲ್ಲ ಇತ್ತು. ಆದರೆ ಅವ್ರ ಭಕ್ತಿಗೆ ಬಂದಿದ್ದಾರಾ? ಇಲ್ಲ. ಆದರೆ ನಾವು ಯಾಕೆ ಈ ಥರ ಎಲ್ಲ ನಾವು ತಗೊಳ್ಳೋದು? ಯಾಕಂದರೆ ಭಗವಂತ ಅಷ್ಟೊಂದು ಶ್ರೇಷ್ಠ. ಆ ಭಗವಂತನ ಭಕ್ತಿ ಮಾಡಬೇಕಂದ್ರೆ ಫಸ್ಟ್ ನಮಗೂ ವಿನಮ್ರತೆ ಬೇಕು ಅಲ್ವಾ? ಸೊ ಇಲ್ಲಿ ಬಂದು ಕಠೋಪನಿಷತ್ತು. ಸೊ ಕಠೋಪನಿಷತ್ತಲ್ಲಿ ಏನು ಹೇಳ್ತಾರೆ? ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಗೋ ಬಹುನಾಂ ಯೋ ವಿದತಾತಿ ಕಾಮಾನ್ ತಮ್ ಆತ್ಮ ಸಂಯೇ ಅನುಪಶ್ಯಂತಿ ತೀರ ತೇಷಾಂ ಶಾಂತಿ ಶಾಶ್ವತಿ ನೇತರೇಶಾಂ. ಸೊ ಏನು ಹೇಳ್ತಾರೆ? ಸೊ ಈ ಭೌತಿಕ ಲೋಕಲ್ಲಿ ಇರೋದು ಎಲ್ಲ ಭಗವಂತನ ಸ್ವರೂಪ. ಯಾಕೆ? ನನ್ನ ಹೃದಯಲ್ಲೇ ಇರೋದು ಭಗವಂತ ನೀವೇ. ಈ ಲೋಕಲ್ಲಿ ನೋಡೋ ಎಲ್ಲ ವಸ್ತುಗಳು ಭಗವಂತನ್ನೇ. ಭಗವಂತ ನೀವು ನನ್ನ ಒಳಗಡೆಯೂ ಇದೆಯಾ, ಆಚೆಯೂ ಇರ್ತೀರಾ. ಈ ಲೋಕಲ್ಲಿ ನಾವು ನೋಡೋ ಎಲ್ಲ ವಸ್ತುಗಳಾಗ ನೀವೇ ಇರ್ತೀರ, ನಿತ್ಯೋ ನಿತ್ಯಾನ. ಸೊ ಆ ಥರ ಎಲ್ಲವಾಗಿರೋದು ಭಗವಂತ. ಆ ಥರ ಇರುವಾಗ ನಾವೇನು ಅಹಂಕಾರ ಪಡೋದು? ಅವನ ಬಿಟ್ಟು ಈ ಲೋಕಲ್ಲಿ ಬೇರೇನು ಇಲ್ವೇ ಅಹಂಕಾರ ಪಡೆಯಕ್ಕೆ, ಇಲ್ವಾ? ಸೊ ಅದಕ್ಕೆ ಇಲ್ಲಿ ಪ್ರಹ್ಲಾದರು ಹೇಳ್ತಾ ಇದ್ದಾರೆ, ನನಗೂ ಭೌತಿಕ
ಅದು ಏನ್ ಬೇಕಾಗಿಲ್ಲ ಸ್ವಾಮಿ. ಯಾಕಂದ್ರೆ ಭೌತಿಕ ಅಲ್ಲಿ ಸಿಕ್ಕಾಕೊಂಡಿದ್ರೆ ಅಷ್ಟೇ. ಭೌತಿಕ ಸೊಗಬೋಗಲ್ಲಿ ಸಿಕ್ಕಾಕೊಂಡಿದ್ರೆ ಒಂದು ಪುಣ್ಯ ಕರ್ಮ ಮಾಡ್ತೀವಿ, ಅಲ್ಲಿಂದ ಪಾಪ ಕರ್ಮ ಮಾಡ್ತೀವಿ. ಪುಣ್ಯ ಮಾಡಿದ್ರೆ ಸ್ವರ್ಗ ಹೋಗಬೇಕು, ಮತ್ತೆ ಇಲ್ಲೇ ಬರಬೇಕು. ಪಾಪ ಮಾಡಿದ್ರೆ ನರಕ ಹೋಗಬೇಕು, ಮತ್ತೆ ಇಲ್ಲೇ ಬರಬೇಕು. ಆವಾಗ ನಮ್ಗೆ ಭಕ್ತಿ ಸಿಕ್ಕುತ್ತೋ ಇಲ್ವೋ? ಇಲ್ವಾ? ಸೊ ಭಕ್ತಿ ಸಿಕ್ಕಿದ್ರೆ ನಮ್ ಲಕ್ಕು ಭಗವಂತ ಲೋಕ ಹೋಗಕ್ಕಾಗುತ್ತೆ. ಇಲ್ಲಂದ್ರೆ ಮತ್ತೆ ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರ ಒಳಗಡೆ ನಾವು ಸಿಕ್ಕಾಕೊಳ್ತೀವಿ. ಯಾಕಂದ್ರೆ ಇಲ್ಲಿ ಬಂದು ಇಟ್ಸ್ 2 ಟೈಪ್ಸ್ ಆಫ್ ಭಕ್ತರು ಇರ್ತಾರೆ. ಸಾಧನ ಸಿದ್ಧಾಸ್, ನಿತ್ಯ ಸಿದ್ಧಾಸ್. ಸಾಧನ ಸಿದ್ಧಾಸ್ ಅಂದ್ರೆ ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಅದು ಪ್ರಕಾರ ನಾವು ಇರೋದು. ನಿತ್ಯ ಸಿದ್ಧಾಂತ ಅವರು ಹುಟ್ಟುವಾಗಿಂದೇ ಭಕ್ತರಾಗಿರ್ತಾರೆ. ಇವಾಗ ನಾರದರ ಎಕ್ಸಾಂಪಲ್ ನೀವು ತಗೊಂಡಿದ್ರೆ, ಅವರು ಒಂದು ನೌಕರಾಣಿ ಮಗವಾಗ ಹುಟ್ಟುವಾಗ ಸಾಧನ ಸಿದ್ಧಿ ಮಾಡಿದ್ದಾರೆ. ಅವರು ಅದರ ಸಾಧನ ಸಿದ್ಧಿ ಮಾಡೋದಿಂದು ನೆಕ್ಸ್ಟ್ ಜನ್ಮಲ್ಲಿ ಅವರು ನಿತ್ಯ ಸಿದ್ಧರಾಗ ಭಗವಂತನಕ್ಕೂ ಭಕ್ತರಾಗಿಬಿಟ್ಟಿದ್ದಾರೆ ಇಲ್ವಾ? ಸೊ ಆ ತರ ಇಲ್ಲಿ ಅದೇ ಇಲ್ಲಿ ಪ್ರಹ್ಲಾದರು, ಯಾಕಂದ್ರೆ ಇವರು ಬಂದು ಸಾಧನ ಸಿದ್ಧವೂ ಮಾಡ್ತಾ ಇದ್ದಾರೆ, ಹುಟ್ಟೋದಿಂದು ಭಕ್ತರಾಗಿ ನಿತ್ಯ ಸಿದ್ಧವೂ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಭೌತಿಕ ಲೋಕ ಎಷ್ಟು ಒಂದು ಕಷ್ಟ ಕೊಡೋದು, ಪತಂ ಪತಂ ಯತ್ ವಿಪತಂ, ಒಂದೊಂದು ಹೆಜ್ಜುಗೂ ನಮ್ಗೂ ಕಷ್ಟಗಳು ಇರುತ್ತೆ. ಅದು ಬಿಟ್ಟಿರಕ್ಕಾಗಲ್ಲ. ಇಲ್ಲಿ ಸುಖಲ್ಲಿ ನಾವು ಹುಡ್ಕೋದು ಮುರುಗತನ. ಇಲ್ಲಿ ಸುಖ ಸಿಕ್ಕೋದೇ ಸಾಧ್ಯ ಇಲ್ಲ. ನಾವು ಇಲ್ಲಿ ನಮ್ಮ ಪುಣ್ಯ ಕೆಲಸ ಆಗಲಿ ಪಾಪ ಕೆಲಸ ಆಗಲಿ ಎಲ್ಲ ನಾಶ ಮಾಡಿ ನಾವು ಯಾವಾಗ ಭಗವಂತನ ಭಕ್ತಿಲಿರ್ಬೇಕು. ಯಾಕಂದ್ರೆ ಕಾಲದ ಚಕ್ರ ಅಷ್ಟೊಂದು ಶಕ್ತಿ ಇರೋದು. ಕೆಲವರು ಅಷ್ಟೊಂದು ಶ್ರೀಮಂತರಾಗಿರ್ತಾರೆ, ಏನೋ ಒಂದು 10-15 ವರ್ಷ ಆಮೇಲೆ ನೋಡಿದ್ರೆ ಅವ್ರು ಬಡವರಾಗಿರ್ತಾರೆ. ಕೆಲವರು ಬಡವರಾಗಿರ್ತಾರೆ, ಒಂದು 20 ವರ್ಷ ನೋಡಿದ್ರೆ ಆಮೇಲೆ ಅವರು ದೊಡ್ಡ ಶ್ರೀಮಂತರಾಗಿರ್ತಾರೆ. ಯಾಕಂದ್ರೆ ಕಾಲದ ಚಕ್ರ ಯಾರನ್ನ ಎಲ್ಲಿ ಬಿಸಾಕುತ್ತೆ ನಮ್ಗೆ ಗೊತ್ತಾಗಲ್ಲ. ಅಷ್ಟೊಂದು ಶಕ್ತಿ ಇರೋದು ಕಾಲ. ಸೊ ಅದಕ್ಕೆ ಇಲ್ಲಿ ಪ್ರಹ್ಲಾದರು ಏನ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕಂದ್ರೆ ನಾವು ಬಂದು ಮುಕ್ತರಾಗಬೇಕು. ಭಕ್ತಿ ಮಾಡಿದ್ರೆ ಅದು ಸಿಕ್ಕುತ್ತೆ. ಯಾಕಂದ್ರೆ ನಾವು ಲಾಸ್ಟ್ ಅಧ್ಯಾಯ ನಾವು ನೋಡಿದ್ವಿ. ಸೊ ಮುಕ್ತಿ ಸಿಕ್ಬೇಕಂದ್ರೆ ಈ 10 ಮಾಡಿದ್ರೆ ನಾವು ಮೋಕ್ಷ ಸಿಕ್ಕುತ್ತೆ ಕೊಟ್ಟಿದ್ದಾರೆ. ಮುಕ್ತಾತ್ಮಗಳು ಇದೆಲ್ಲ ಮಾಡ್ತಾರೆ. ಅಷ್ಟೆಲ್ಲ ನಮ್ಗೇನ್ ನಾವು ಭಕ್ತಿ ಮಾಡಿದ್ರೆ ಸಾಕು. ಯಾವಾಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ತರ ಭಕ್ತಿ ಮಾಡಿದ್ರೆ ಸಾಕು ಅಲ್ವಾ? ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಸೊ ನಿನ್ ತರ ಒಂದು ಭಕ್ತ ನಮಗೂ ಯಾವಾಗ ಸಿಕ್ಕೋದಿಲ್ಲ. ಈ ತರ ಒಂದು ಭಕ್ತರು ಯಾರ್ಕ ಸಿಗ್ತಾರೆ ಏನು? ಯಾವಾಗ ಸಿಕ್ಕೋದಿಲ್ಲ ಅನ್ನು ಭಗವಂತನ್ನೇ ಅಷ್ಟು ಪ್ರಹ್ಲಾದನ ನೋಡಿ ಹೊಗಳ್ತಾ ಇದ್ದಾರೆ. ಸೊ ನಿನ್ ಕೆಲಸಗಳು ಇವಾಗ ನೀವ್ ಏನೇನೆಲ್ಲ ಮಾಡಿದ್ಯಾ, ನಾನೇನೆಲ್ಲ ಮಾಡಿದ್ದೀನಿ, ಯಾರಿದು ನೆನೆಸ್ಕೊಳ್ತಾರೋ, ಯಾರಿದನ್ನ ಜ್ಞಾಪಕಿಸ್ಕೊಳ್ತಾರೋ, ಜ್ಞಾಪಕಲ್ಲಿ ಇಟ್ಕೊಳ್ತಾರೋ. ಓಕೆ ಓಕೆ. ಸೊ ಈ ತರ ಯಾರಿದೆಲ್ಲ ಸ್ತೋತ್ರ ಮಾಡ್ತಾರೋ ಅವರದ ಕರ್ಮ ಬಂಧ ಎಂದು ಬಿಡುಗಡೆ ಆಗ್ತಾರೆ. ಓಕೆ. ಸೊ ಅವರದು ಪಾಪ ಕರ್ಮ ಇರ್ಬೋದು, ಪುಣ್ಯ ಕರ್ಮ ಇರ್ಬೋದು. ಯಾವ ಕರ್ಮ ಏನ್ ಕರ್ಮ ಮಾಡಿರ್ತಾರೋ ಅವರ ಪಾಪ ಇಂದು ಬಿಡುಗಡೆ ಆಗ್ತಾರೆ. ಅದಾದ ಕರ್ಮ ಬಂಧ ಎಂದು ಬಿಡುಗಡೆ ಆಗ್ತಾರೆ ನೋಡಿ. ಸೊ ನಮಗೂ ಅದಾದ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಫಲ ಇರುತ್ತೆ. ಗಜೇಂದ್ರ ಮೋಕ್ಷಕ್ಕೂ ಒಂದು ಫಲ. ಇವಾಗ ನೀವು ನೋಡಿದ್ರೆ ಒಂದು ವರ್ಷಕ್ಕೂ 24 ಏಕಾದಶಿಗಳು ಬರುತ್ತೆ. ಯಾಕಂದ್ರೆ 1 ಮಂತ್ಗೂ 2 ಏಕಾದಶಿ ಬರುತ್ತಲ್ವಾ? ಸೊ ಆ ಥರ 24 ಏಕಾದಶಿಗಳು ಬರುತ್ತೆ. ಸೊ ಒಂದೊಂದು ಏಕಾದಶಿಗೂ ಒಂದೊಂದು ಫಲ ಇರುತ್ತೆ ಅಲ್ವಾ? ಸೊ ಆ ತರ ನಾವು ಈ ಭಾಗವದಲ್ಲಿ ಭಗವಂತನ ಎಷ್ಟೋ ಲೀಲೆಗಳಿರುತ್ತೆ. ಆದ್ರೆ ಒಂದೊಂದು ಲೀಲೆ ಕೇಳಿದ್ರೆ ಓದಿದರೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡಿದರೆ ನಮ್ಗೆ ಅಷ್ಟೊಂದು ಫಲ ಕೊಡುತ್ತೆ.
ಆದ್ರೆ ಇಲ್ಲಿ ಬಂದು ಯಾರೆಲ್ಲ ಪ್ರಹ್ಲಾದರ ಬಗ್ಗೆ ಕೇಳ್ತಾರೋ, ನರಸಿಂಹರ ಬಗ್ಗೆ ಕೇಳ್ತಾರೋ ಅವರದ ಎಲ್ಲ ಆ ಕರ್ಮ ಬಂಧದಿಂದ ಅವರು ಬಿಡುಗಡೆ ಆಗ್ತಾರೆ. ಓಕೆ, ಇವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಅನ್ಕೊಳ್ತೀನಿ. ಹರೇ ಕೃಷ್ಣ. ಆಕ್ಚುಲಿ ನಾವು ಭಕ್ತಿ ಮಾಡಿದರೆ ಏನಾಗುತ್ತೆ ಗೊತ್ತಾ, ನಮಗೂ ಈ ಭೌತಿಕ ಲೋಕದಲ್ಲಿ 3 ಟೈಪ್ಸ್ ಆಫ್ ದುಃಖಗಳು ಇರುತ್ತಲ್ವಾ. ಏನು? ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಸೊ ಈ ದುಃಖ ಎಂದು ಬಿಡುಗಡೆ ಆಗ್ತಾರೆ. ಮತ್ತೆ ಸೋಗ, ಮೋಗ, ಭಯ ಇದು ಎಂದು ಬಿಡುಗಡೆ ಆಗ್ತಾರೆ. ಓಕೆ, ಅದಕ್ಕೆ ಇಲ್ಲಿ ಬಂದು ಏನು, ಭಗವಂತ ಬಗ್ಗೆ ಕೇಳಿದ್ರೆ ಅವರು ಕರ್ಮಬಂಧ ಎಂದು ಬಿಡುಗಡೆ ಆಗ್ತಾರೆ. ಇಲ್ಲಿ ಬಂದು ಭಗವಂತನೇ ಹೇಳ್ತಾರೆ, ನರಸಿಂಹವೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತನ ಅದದು ಅವ್ರ ಮನಸ್ಸಿಂದು, ಅವರು ಮಾತಿಂದು, ಅವರ ಆಕ್ಟಿವಿಟೀಸ್ ಇಂದು, ಅವರ ಬುದ್ಧಿಯಿಂದ ಯಾರೊಬ್ಬರು ಈ ಕೃಷ್ಣ ಭಕ್ತಿಲಿ ಇದಾರೋ ಸೊ ಎಲ್ಲರಿಗೂ ಮೋಕ್ಷ ಸಿಕ್ಕುತ್ತೆ. ಅಷ್ಟು ದೀರ್ಘವಾಗಿರಬೇಕು. ಸೊ ಅಷ್ಟು ಭಗವಂತನ ಮೇಲ್ಗಡೆ ನಂಬಿಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಇವಾಗ ಪ್ರಹ್ಲಾದರು ಏನ್ ಹೇಳ್ತಾರೆ ಗೊತ್ತಾ, ಪ್ರಹ್ಲಾದರು ಓಕೆ ಭಗವಂತನ ಹತ್ರ ನೆನಪಿಸ್ತಾ ಇದ್ದಾರೆ. ಏನ್ ನೆನಪಿಸ್ತಾರೆ ಅದು ನೋಡೋಣ. ಏನ್ ನೆನಪಿಸ್ತಾರೆ, ಯಾಕಂದ್ರೆ ಅವರು ತಂದೆ ತೀರೋಗಿದಾರಲ್ವಾ. ಇಲ್ಲಿ ಬಂದು ನಮಗೂ 41 ಸೊ ಲಾಸ್ಟ್ 9th ಚಾಪ್ಟರ್ ಅಲ್ಲಿ 41 ಶ್ಲೋಕ ಅಲ್ಲಿ ಏವಂ ಸ್ವಕರ್ಮ ಪತಿತಂ ಪವ ವೈದರಣ್ಯಾಂ. ಓಕೆ, ವೈದರಣ್ಯಂ ಅಂದ್ರೆ ನರಕಲೋಕಲ್ಲಿ ಇರುತ್ತಲ್ವಾ ವೈತರಣಿ ರಿವರ್, ವೈತರಣಿ ನದಿ. ಸೊ ಅಲ್ಲಿ ಯಾರು ಅದು ನೋಡಕ್ಕಾಗಲ್ಲ ಅಂದ್ರೆ ಭಕ್ತಿ ಮಾಡಿದರೆ ಮಾತ್ರ ನೋಡಕ್ಕಾಗಲ್ಲ. ಯಾರೊಬ್ಬನು ಭಗವಂತನ್ನೇ ನೋಡಿದಾನೋ, ಭಗವಂತನಕ್ಕೂ ಭಕ್ತಿ ಮಾಡ್ತಾನೋ ಅವನು ಅಲ್ಲಿ ನರಗಲ್ಲಿರೋ ಆ ವೈದರಣಿ ನದಿನಿ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಗವಂತ ನಿನ್ ಕರುಣೆಯಿಂದ ಎಲ್ಲರಿಗೂ ಕರುಣೆ ಕೊಡ್ತಾ ಇದ್ರನ್ನ ಅವರು ಯಾವಾಗ ಹೇಳಿದ್ದಾರೆ, ಭಗವಂತನ ಹತ್ರ ಪ್ರಹ್ಲಾದರು ಪ್ರಾರ್ಥನೆ ಮಾಡಿದ್ದಾರೆ. ಬಟ್ ಇವಾಗ ಅವರು ಅದು ನೆನಪಿಸ್ತಾ ಇದ್ದಾರೆ. ಒಂದೇ ನಿಮಿಷ ಮಾತಾಡಿ. ಸೊ ಇಲ್ಲಿ ಬಂದು ಪ್ರಹ್ಲಾದರು ಮತ್ತೆ ಏನ್ ಹೇಳ್ತಾರೆ ಭಗವಂತ ಹತ್ರ, ಓ ದೈವೋತ್ತಮ ಪರಮ ಪುರುಷ, ಕೆಳಗೆ ಬಿದ್ದಿರೋ ಈ ತರ ಆತ್ಮಗಳು ನಿನ್ ಕರುಣೆಯಿಂದೆ ಏನ್ ಮಾಡ್ಬೇಕು, ಅವರೆಲ್ಲ ಉದ್ಧಾರ ಮಾಡಬೇಕು. ನೀವು ವರ ಕೊಡ್ತೀನಿ ಹೇಳಿದಿರಲ್ವಾ, ನಮ್ಗೂ ಒಂದೇ ಒಂದು ವರ ಕೊಡ್ತೀರಾ? ಅವರು ಕೇಳ್ತಾರೆ, ಏನ್ ವರ ಗೊತ್ತಾ, ನನ್ನ ತಂದೆ ಹಿರಣ್ಯಕಶಿಪು ಅವನು ಅಷ್ಟೊಂದು ಅಜ್ಞಾನಿ. ಓಕೆ, ಅದೇ ತರ ಅವರ ಸಹೋದರನ್ನೇ ಯಾರು ಹಿರಣ್ಯಾಕ್ಷಣ್ಣಿ ನೀವು ಕೊಂದಿದ್ದೀರಾನು, ನಿಮ್ ಮೇಲ್ಗಡೆ ಅಷ್ಟೊಂದು ದ್ವೇಷ ಇಟ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟೊಂದು ಕೋಪ, ಅದರಿಂದ ಅವನಿಗೂ ಅಷ್ಟೊಂದು ಕೋಪ ಬಂದ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಹತ್ರ ನಿಮ್ ಮೇಲ್ಗಡೆ ಅವನಿಗೂ ಅಷ್ಟೊಂದು ಕೋಪ ದ್ವೇಷ ಎಲ್ಲ ಬಂದ್ಬಿಟ್ಟಿದೆ. ಅದಕ್ಕೆ ಅವನು ಪಾಪ ಆಗಲು ಜಾಸ್ತಿ ಮಾಡಾಕ ಶುರು ಮಾಡಿಬಿಟ್ಟಿದ್ದಾನೆ. ಯಾಕಂದ್ರೆ ಭಗವಂತನ್ನೇ ಎಲ್ಲರಿಗೂ ಯಜಮಾನರು, ಆದ್ರೆ ಅವನೇನ್ ಅನ್ಕೊಂಡಿದ್ದಾನೆ, ಅವನೇ ಯಜಮಾನನು ಅನ್ಕೊಂಡಿದ್ದಾನೆ ಇಲ್ವಾ. ಅದೇ ತರ ಪ್ರಹ್ಲಾದನ ಜಾಸ್ತಿ ಹಿಂಸೆ ಎಲ್ಲ ಕೊಟ್ಟಿದ್ದಾರಲ್ವಾ. ಸೊ ಈ ತರ ಪಾಪಗಳೆಲ್ಲ ಮಾಡಿದ್ದಾನೆ. ಓಕೆ, ಸೊ ಈ ಪಾಪಗಳಿಂದು ಅವರನ್ನೇ ನಾವು ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಇವ್ರ ಮಗ ಅಲ್ವಾ, ಸೊ ಅವರವ್ರ ತಂದೆನೇ ಉದ್ಧಾರ ಮಾಡ್ಬೇಕಲ್ವಾ. ಅದಕ್ಕೆ ಪ್ರಹ್ಲಾದರು ಈ ತರ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ನಿನ್ ಪಾರ್ವೆ ಅದು ನಿನ್ ದೃಷ್ಟಿ ಒಂದು ಸಾಕು ಉದ್ಧಾರ ಮಾಡಕ್ಕೆ. ಆದ್ರೆ ನನ್ನ ತಂದೆ ಈ ತರ ಇಷ್ಟು ದೊಡ್ಡ ಪಾಪಗಳೆಲ್ಲ ಮಾಡಿದ್ದಾನೆ, ಏನ್ ಮಾಡೋದು?
ಅಷ್ಟೊಂದು ಕ್ರೂರಿಯಾಗಿದೆ ಇದ್ದಿದ್ದಾನೆ ಅವನು. ಕೋಪ, ಭಗವಂತ ಮೇಲೆ ಅಸೂಯೆ ಪಡೋದು, ಆ ಥರ ಬೈಯೋದು, ಓಕೆ, ಬೈಯೋದು. ಸೊ ಈ ಥರ ಎಲ್ಲ ಮಾಡಿದ್ದಾನೆ. ಅದೇ ಥರ ಪ್ರಹ್ಲಾದನಿಗೂ ಆಪೋಸಿಟ್ ಆಗಿ ಎಷ್ಟು ಕೆಲಸ, ಯಾಕಂದ್ರೆ ಪ್ರಹ್ಲಾದನ ಹಿಂಸೆ ಕೊಡೋಕ್ಕೂ ಎಷ್ಟೋ ಎಲ್ಲ ಮಾಡಿದ್ದಾರೆ, ಪಾಪ ಕೆಲಸ ಎಲ್ಲ ಮಾಡಿದಾರಲ್ವಾ. ಸೊ ಅದಕ್ಕೆ ಅವರು ಈ ಥರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನನ್ನ ತಂದೆನಿ ಕ್ಷಮಿಸ್ಬಿಡಿ ಸ್ವಾಮಿ, ಅವ್ರ ಪಾಪ ಎಲ್ಲ ತೆಗೆದು ಬಿಡಿ ಸ್ವಾಮಿ, ಆ ಥರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ವರ ಕೊಡ್ತೀನಿ ಕೇಳಿದ್ರೆ ಈ ವರ ಕೊಟ್ಬಿಡಿ, ಅವ್ರ ಪಾಪಗಳೆಲ್ಲ ಹೋಗ್ಬೇಕು ಕೇಳ್ತಾ ಇದ್ದಾರೆ. ಸೊ ಈ ತರ ಕೇಳುವಾಗ ಇವಾಗ ಭಗವಂತ ಹೇಳ್ತಾರೆ, ಏನ್ ಹೇಳ್ತಾರೆ, ಆಕ್ಚುಲಿ ನೀವು ಬಂದು ಅಷ್ಟೊಂದು ಶ್ರೇಷ್ಠ ಪರಮ ಭಕ್ತ ಪ್ರಹ್ಲಾದ, ನಿನ್ ತಂದೆಗೆ ನೀವು ಉದ್ಧಾರ ಮಾಡಬೇಕು, ಅವನಿಗೆ ಮೋಕ್ಷ ಕೊಡಬೇಕು ಅಂತ ಅನ್ಕೊಳ್ತಾ ಇದೆಯಾ. ಆಕ್ಚುಲಿ ನಿನ್ ಫ್ಯಾಮಿಲಿ, ನಿನ್ ಪರಂಪರೆ 21 ಜನರೇಷನ್ಗೂ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ, ನೀವು ಆ ಫ್ಯಾಮಿಲಿಲಿ ಹುಟ್ಟಿದೀಯಾ, ನೀವು ಆ ಕುಟುಂಬಲ್ಲಿ ಹುಟ್ಟಿದೀಯಾ. ಸೊ ನೀವು ಹುಟ್ಟಿದವರಿಂದು ಪೂರ್ತಿ 20 ತಲೆಮಾರೆ ಜನರೇಷನ್ಗೂ ನಾವು ಮೋಕ್ಷ ಕೊಡ್ತೇವೆ. ಎಲ್ಲ ನಿಮ್ಮಿಂದ ಎಲ್ಲರೂ ಉದ್ಧಾರ ಆಗ್ತಾರೆ ನೋಡಿ, ಈ ತರ ಇರ್ಬೇಕು. ಯಾರಾவது ಒಂದು ನಿಮಿಷ ರೀ. ಹರೇ ಕೃಷ್ಣ. ಸೊ ಈ ತರ ಭಗವಂತ ಹೇಳ್ತಾ ಇದ್ದಾರೆ, ಪೂರ್ತಿ 21 ಜನರೇಷನ್ಗೂ ಮೋಕ್ಷ ಕೊಡ್ತೀನಿ ನೀನು. ಸೊ ಈ ತರ ಒಂದು ಉದ್ಧಾರ ಮಾಡೋರು ಯಾರಾದ್ರೂ ಸಿಗ್ತಾರಾ. ನಾವು ಒಬ್ಬರು ಭಕ್ತಿ ಮಾಡಿದ್ರೆ ಪೂರ್ತಿ ಪರಂಪರೆ 20 ವಂಶಕ್ಕೂ ನಮಗೂ ಉದ್ಧಾರ ಮಾಡಿದ್ದಾರೆ ನೋಡಿ. ಅದೇ ಭಗವಂತ, ಭಗವಂತನ ಕರುಣೆ ಇಲ್ಲ ಅಂದ್ರೆ ಏನೇ ಇಲ್ಲ, ನಾವೆಲ್ಲ ಝೀರೋ. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನೀವು ಬಂದು ಯಾವಾಗ ಎಲ್ಲನೇ ಸಮವಾಗ ನೋಡ್ಕೋಬೇಕು. ಯಾಕಂದ್ರೆ ನೀವು ಯಾವಾಗ ಅಷ್ಟು ಒಳ್ಳೆ ಗುಣ ಆ ತರ ಇರ್ತೀರ ನೀವು. ಸೊ ಈ ತರ ಇರುವಾಗ ಭಗವಂತನ, ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಸುಖ ಬರುವಾಗ ಆಹಾ ಓಹೋನು ಜಂಪ್ ಮಾಡ್ತೀವಿ, ದುಃಖ ಬರುವಾಗ ಅಯ್ಯೋನ್ ಕೂತ್ಕೊಂಡು ಅಳಿತೀವಿ. ಸೊ ಆ ತರ ಇಲ್ಲ. ಪ್ರಹ್ಲಾದರು ಯಾವಾಗ ಅವ್ರಿಗೂ ಸುಖ ಬರ್ಲಿ ದುಃಖ ಬರ್ಲಿ ಯಾವಾಗ ಅವರು ಸಮವಾಗ ಅನ್ಕೊಳ್ತಾ ಇದ್ರು. ಯಾಕಂದ್ರೆ ನೀವು ಆ ತರ ಒಂದು ಸಮವಾಗ ಅನ್ಕೊಳ್ತಾ ಇದ್ರೆ ಎಲ್ಲನೇ ಸಮ, ಅದು ಕಳ್ಳಾಗಿರ್ಲಿ, ಮಣ್ಣಾಗಿರ್ಲಿ, ಇಲ್ಲ ಚಿನ್ನವಾಗಿರ್ಲಿ, ಸೊ ಏನಾಗಿರ್ಲಿ ಅವ್ರು ಬಂದು ಎಲ್ಲನೇ ಸಮವಾಗ ನೋಡ್ತಾರಂತೆ. ಅಷ್ಟೊಂದು ಉದ್ಧಾರ ಗುಣ ನಮ್ಗಿರುತ್ತಾ, ಕಷ್ಟವೇ. ಸೊ ಆ ತರ ಒಂದು ಭಕ್ತರಾಗಿರೋರು ಯಾರು, ಪ್ರಹ್ಲಾದರು. ಸೊ ಅದಕ್ಕೆ ಈ ತರ ಭಗವಂತ ವರ ಕೊಟ್ಟಿದ್ದಾರೆ. ಓ ದೈತ್ಯ, ನೀವು ಬಂದು ಒಂದು ರಾಜ ಆಗಿ, ದೈತ್ಯ ರಾಜನಾಗಿ. ಯಾಕಂದ್ರೆ ಇವಾಗ ಅವ್ರ ತಂದೆ ಹೋಗಿಬಿಟ್ಟಿದಾರಲ್ವಾ, ಇವಾಗ ನೆಕ್ಸ್ಟ್ ರಾಜ ಯಾರು, ಇವರೇ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ, ಇವಾಗ ಪ್ರಹ್ಲಾದ ನೀವೊಂದು ಭಕ್ತ, ನೀ ಭಕ್ತಿ ಸೇವೆ ಮಾಡಿಕೊಂಡು ಎಲ್ಲ ಜೀವರಾಶಿ, ಅದಾவது ಇದು ಶ್ರೇಷ್ಠವಾದ ಜೀವರಾಶಿ, ಇದು ನೀಚವಾದ ಜೀವರಾಶಿ, ಯಾವೊಂದು ವ್ಯತ್ಯಾಸ ನಿಮ್ಗಿಲ್ಲ. ಸೊ ನೀವು ಎಲ್ಲರ ಹತ್ರ ಸಮವಾಗ ಇರ್ತೀರಾ. ಅದೇ ತರ ಯಾವಾಗ ಇದೇ ತರ ಇರಬೇಕು, ಅದೇ ತರ ಯಾರ ಮೇಲ್ಗಡೆ ಅಸೂಯೆ ಪಡಬಾರದು. ಸೊ ಇವಾಗ ಯಾಕಂದ್ರೆ ನೀವೊಂದು ಶುದ್ಧ ಭಕ್ತ ಅಲ್ವಾ. ಸೊ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನೀವೊಂದು ಶುದ್ಧ ಭಕ್ತರು, ನೀವು ಎಲ್ಲರನ್ನ ಸಮವಾಗ ನೋಡಿ, ಎಲ್ಲರೂ ಉದ್ಧಾರ ಮಾಡಿ, ನಿಮ್ ಪಾದನ ಎಲ್ಲರೂ ಫಾಲೋ ಮಾಡಬೇಕು. ಅದಾವುದು ಪ್ರಹ್ಲಾದನ ದಾರಿನ ಎಲ್ಲರೂ ಫಾಲೋ ಮಾಡಬೇಕು. ಯಾಕಂದ್ರೆ ನಾವು ಬಂದು 12 ಮಹಾಜನಗಳು ನೋಡಿದೀವಲ್ವಾ. 12 ಮಹಾಜನಗಳು ಯಾರ್ಯಾರು, ಬ್ರಹ್ಮ, ನಾರದರು, ಶಿವ, ಕಪಿಲರು, ಸ್ವಯಂಭೂಮನು. ಸೊ ಈ ತರ ಅಲ್ಲಿ ನೆಕ್ಸ್ಟ್ ಯಾರು ಅಂದ್ರೆ ಪ್ರಹ್ಲಾದರು, ಆಮೇಲೆ ಜನಗರು, ಭೀಷ್ಮರು, ಬಲಿ,
ಅದೇ ತರ ಯಮ. ಸೊ ಈ ತರ 12 ಮಹಾಜನಗಳು ಅಲ್ಲಿ ಪ್ರಹ್ಲಾದರು ಇರ್ತಾರೆ. ಆದ್ರೆ ನೋಡ್ಕೊಳ್ಳಿ, ಅವ್ರು ಎಷ್ಟೊಂದು ಶ್ರೇಷ್ಠವಾದ ಭಕ್ತರು. ಸೊ ಇವಾಗ ಭಗವಂತ ಹೇಳ್ತಾರೆ, ಓ ಚಿಕ್ಕ ಮಗು, ಇವಾಗ ನೀವೇನ್ ಮಾಡಿ, ನಿನ್ ತಂದೆ ತೀರೋಗಿ ಬಿಟ್ಟಿದಾರಲ್ವಾ, ಸೊ ಅವ್ರಿಗೂ ಅಂತಿಮ ಕ್ರಿಯೆ ಮಾಡಿ. ಅಂತಿಮ ಕ್ರಿಯೆ ಮಾಡಿಬಿಟ್ಟು ನೀವು ಎಲ್ಲ, ಇವಾಗ ರಾಜ ಇಲ್ಲಂದ್ರೆ ಪ್ರಜೆಗಳೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ನೀವು ರಾಜ ಆಗಿ ಎಲ್ಲ ಪ್ರಜೆಗಳಲ್ಲಿ ಭಕ್ತರಾಗಿ, ಸೊ ಆ ಥರ ನೀವು ಮಾಡಿದರೆ ಎಲ್ಲರೂ ಎಲ್ಲಿ ಉದ್ಧಾರ ಆಗ್ತಾರೆ. ಸೊ ಎಲ್ಲರೂ ಶ್ರೇಷ್ಠವಾದ ಲೋಕಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ನೀವೇನು ಮಾಡಿ, ಈ ಥರ ಈ ಫಸ್ಟ್ ಈಮೆ ಕ್ರಿಯೆ ಮಾಡಿಬಿಟ್ಟು ನೀವು ಬಂದು ನಿನ್ನ ತಂದೆ ರಾಜ್ಯನೇ ತಗೊಳ್ಳಿ. ಸೊ ನೀವು ಬಂದು ಹೋಗಿ ಆ ಸಿಂಹಾಸನಲ್ಲಿ ಕೂತ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹತ್ರ ಯಾವೊಂದು ಭೌತಿಕ ಕಲ್ಮಶವೇ ಇಲ್ಲ. ಈ ತರ ಇರೋರು ರಾಜವಾಗ ಆಗ್ಬೇಕು. ಭೌತಿಕ ಕಲ್ಮಶ ಇದ್ರೆ ಅವ್ರು ಏನ್ ಮಾಡ್ತಾರೆ, ಪ್ರಜೆಗಳಿಗೆ ಏನು ಹೆಲ್ಪ್ ಮಾಡಲ್ಲ. ಅಲ್ಲಿರೋ ಐಶ್ವರ್ಯ ಪೂರ್ತಿ ಇವನ್ ಕೊಳ್ಳೆ ಹೊಡಿಬಿಡ್ತಾನೆ ಇಲ್ವಾ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಭಗವಂತ ನೀ ಬಂದು ಯಾವೊಂದು ಭೌತಿಕ ಆಸೆ ಇಲ್ಲ, ಈ ತರ ಇರೋರ ರಾಜವಾಗ ಆಗ್ಬೇಕು. ಯಾಕಂದ್ರೆ ನಿನ್ನ ಹತ್ರ ಅಷ್ಟೊಂದು ಭಕ್ತಿ ಇದೆ. ಯಾಕಂದ್ರೆ ನಿನ್ ಮನಸ್ಸು ಪೂರ್ಣವಾಗ ನನ್ನ ಹತ್ರ ಇದೆ. ನೀವು ಬಂದು ಆ ವೇದಗಳನ್ನ ಅಷ್ಟು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತೀಯ. ಆ ಸಂಪ್ರದಾಯ ಪ್ರಕಾರ ನೀವು ನಿನ್ ಕೆಲಸ ನೀವು ಮಾಡ್ತಾ ಇರು. ಸೊ ಈ ತರ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯಾರೊಬ್ಬರು, ಯಾಕಂದ್ರೆ ನಮ್ಗೆಲ್ಲ ಒಂದೊಂದು ಕರ್ತವ್ಯ ಇರುತ್ತೆ ಮಾತಾಜಿ. ನಮಗೂ ಏನು, ನಾವು ಇವಾಗ ನಮ್ಮ ಪರಂಪರೆಗೆ ನಮ್ಮ ತಾತ, ಅದನ್ನ ಅಜ್ಜಿ, ಸೊ ಇವ್ರಿಗೆಲ್ಲ ನಮ್ಮ ಕರ್ತವ್ಯ ಇರುತ್ತೆ. ನನ್ನ ತಾಯಿ ತಂದೆಗೆ ಕರ್ತವ್ಯ ಮಾಡಬೇಕು, ಆಮೇಲೆ ನಮ್ಮ ಸಮುದಾಯಕ್ಕೂ ಕರ್ತವ್ಯ ಮಾಡಬೇಕು, ಗಂಡ ಹೆಂಡತಿ ಕರ್ತವ್ಯ ಮಾಡಬೇಕು. ಸೊ ಈ ತರ ಒಂದೊಂದು ಕರ್ತವ್ಯಗಳು ಇರುತ್ತೆ. ಅದೇ ತರ ದೇವರುಗಳಿಗೂ ನಾವು ನಮ್ಮ ಕರ್ತವ್ಯ ಮಾಡಬೇಕು, ಋಷಿಗಳಿಗೂ ನಮ್ಮ ಕರ್ತವ್ಯ ಮಾಡಬೇಕು, ಈ ಸಮುದಾಯಕ್ಕೂ ನಮ್ಮ ಕರ್ತವ್ಯ ಮಾಡಬೇಕು ಇಲ್ವಾ. ಸೊ ಆ ತರ. ಆದರೆ ಯಾರೊಬ್ಬರು ಭಗವಂತನ ಆ ದೇವೋತ್ತಮ ಪರಮಪುರುಷನೇ ಶರಣಾಗತರಾಗಿ ಇರ್ತಾರೋ ಅವರು ಆ ಭಗವಂತನ ಪಾದನಿ ಇಟ್ಕೊಂಡಿರೋರ್ಗೂ ಯಾವೊಂದು ಕರ್ತವ್ಯ ಇಲ್ಲಂತೆ. ಅವ್ರಿಗೆ ಬಂದು ಆ ಪಿತೃಗಳು ಇಲ್ಲಂದ್ರೆ ಋಷಿಗಳಿಗೂ, ಇಲ್ಲಂದ್ರೆ ಮನಿತ ಸಮುದಾಯಕ್ಕೂ, ಇಲ್ಲಂದ್ರೆ ಸಾಮಾನ್ಯ ಮನುಷ್ಯರಿಗೂ, ಯಾವೊಂದು ಜೀವರಾಶಿಗೂ ಯಾವೊಂದು ಏನೋ ಸಾಲ ಇಲ್ಲಂತೆ ನೋಡಿ. ಆದ್ರೆ ಭಕ್ತರಾಗಿರೋರ್ಗೆ ಯಾವೊಂದು ಸಾಲ ಇಲ್ಲ. ಆದ್ರೆ ಇವಾಗ ನಾವು ಯಾವ ತರ ಇರಬೇಕು ನೋಡಿ. ಸೊ ಆ ತರ ನಾವು ಭಕ್ತಿ ಮಾಡಬೇಕು. ಓಕೆ, ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳಬಹುದು ಮಾತಾಜಿ. ಎನಿ ಕ್ವಶನ್ಸ್, ಎನಿ ಡೌಟ್ಸ್?